ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಕರ್ತನು, ಲೋಕರಕ್ಷಕನು, ಸೃಷ್ಟಿಕರ್ತನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮುಂಚಾನೆ ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ನಮ್ಮ ದೇವರ ವಾಕ್ಯದ ಭಾಗ ಮೃತ್ಯುವು ಅಥವಾ ಸಾವು ಅಥವಾ ಮರಣ, ಇದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಇದನ್ನ ಸತ್ಯವೇದ ಮರಣದ ಬಗ್ಗೆ ಏನು ಹೇಳುತ್ತೆ ಎಂಬುದಾಗಿ ಈ ವಾಕ್ಯವನ್ನು ಕೇಳುವಂತಹ ಸಹೋದರ ಸಹೋದರಿ, ಈ ವಾಕ್ಯವು ನಿಮ್ಮಲ್ಲಿ ಕಾರ್ಯ ಮಾಡಲಿ. ಈ ಮರಣದ ಸಾರಾಂಶ ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಈ ಮರಣ ಎಂಬುದು ಮನುಷ್ಯನಿಗೆ ಯಾಕೆ ಬರುತ್ತೆ, ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಇದನ್ನ ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳೋಣ. ಅದರ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ಉದಯ ಕಾಲದಲ್ಲಿ ಮರಣ ಅಥವಾ ಮೃತ್ಯುವು ಎಂಬುದರ ಪಾಠದ ಬಗ್ಗೆ ಇದನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸ್ವಾಮಿ, ಪರಿಶುದ್ಧಾತ್ಮನು ಈ ವಿಡಿಯೋಗಳನ್ನು ನೋಡುವಂಥ ಪ್ರತಿಯೊಬ್ಬರೊಟ್ಟಿಗೆ ಮಾತಾಡು ಸ್ವಾಮಿ. ಮೃತ್ಯುವು ಅಥವಾ ಮರಣ ಮನುಷ್ಯನಿಗೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಎಂಬುದಾಗಿ ಎಚ್ಚರಿಕೆಯ ಮಾತಾದರ ಬಗ್ಗೆ ನಾವು ತಿಳ್ಕೊಳ್ಳುವಂತೆ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡು. ಪವಿತ್ರಾತ್ಮನೆ, ಎಲ್ಲರೊಟ್ಟಿಗೆ ನೀನು ನಡೆಸು ಸ್ವಾಮಿ. ವಿಶೇಷವಾಗಿ ಈ ಒಂದು ಪಾಠದ ಸಾರಾಂಶದಲ್ಲಿರುವಂಥ ಸತ್ಯಗಳನ್ನು ನಾವು ತಿಳಿದುಕೊಳ್ಳುವಂತೆ ಸಹಾಯ ಮಾಡು. ಯೇಸು ಸ್ವಾಮಿ ಮಹಾನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪರಲೋಕದ ತಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮೃತ್ಯುವು ಬಗ್ಗೆ ನಾವು ನೋಡ್ಕೊಳ್ಳೋಣ. ಈ ದಿನಗಳಲ್ಲಿ ಅಲ್ಲಲ್ಲಿ ಎಚ್ಚರಿಕೆ ಮಾತುಗಳು ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ರೈಲು ಬರುವಂಥ ಸಮಯದಲ್ಲಿ ಆ ರೈಲು ರಸ್ತೆಯ ಮಧ್ಯದಲ್ಲಿ ಅಥವಾ ಸೈಡ್ಗೆ ಒಂದು ಬೋರ್ಡನ್ನು ನೋಡಿರ್ತೀವಿ, ಡೇಂಜರ್ ಅಥವಾ ರೈಲು ಬರ್ತಾ ಇದೆ, ಎಚ್ಚರಿಕೆ ಎಂಬುದಾಗಿ. ಅದೇ ರೀತಿಯಾಗಿ ಕರೆಂಟ್ ಕಂಬದ ಹತ್ರ ನಾವು ನೋಡ್ತೇವೆ, ವಿದ್ಯುತ್ ಕಂಬಗಳ ಹತ್ರ ಒಂದು ತಲೆಬುರುಡೆ ಹಾಕಿ ಎರಡು ಮೂಳೆಗಳನ್ನ ಕೊಟ್ಟಿರ್ತಾರೆ, ಡೇಂಜರ್ ಎಂಬುದಾಗಿ. ಮತ್ತೆ ದಾರಿ, ಅಗಲವಾದ ದಾರಿಯಲ್ಲಿ ತಿರುವುಗಳು ಬರುತ್ತೆ, ಇಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಏನಪ್ಪಾ ಅಂದ್ರೆ ರಸ್ತೆ ತಿರುವು, ಎಚ್ಚರಿಕೆ ಎಂಬುದಾಗಿ, ನಿಧಾನವಾಗಿ ಚಲಿಸಿ ಎಂಬುದಾಗಿ. ಮನುಷ್ಯ ಎಲ್ಲಾ ಬೋರ್ಡ್ಗಳನ್ನು ನೋಡ್ತಾ ಇರ್ತಾನೆ, ಆದರೆ ಆ ತಿರುವುಗಳ ಬಗ್ಗೆ ಅಥವಾ ಬೋರ್ಡ್ಗಳ ಬಗ್ಗೆ ಗಮನ ಕೊಡೋದಿಲ್ಲ. ಯಾವಾಗ ಆ ಮನುಷ್ಯ ಎಚ್ಚರಿಕೆಯ ಒಂದು ಬೋರ್ಡ್ಗಳು ಹಾಕಿರುವಾಗ ಮನುಷ್ಯ ಆ ಒಂದು ಬೋರ್ಡ್ಗಳನ್ನು ನೋಡಿ ತಿಳ್ಕೋಬೇಕು, ಇಲ್ಲೂ ರಸ್ತೆ ತಿರುವಿದೆ, ಇಲ್ಲಿ ನಾವು ನಿಧಾನವಾಗಿ ಚಲಿಸಬೇಕೆಂಬುದಾಗಿ ಮನುಷ್ಯ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಈ ದಿನಗಳಲ್ಲಿ ಎಚ್ಚರಿಕೆಯ ಸೂಚನೆಗಳನ್ನು ಹಲವಾರು ಸ್ಥಳದಲ್ಲಿ ಕಾಣಬಹುದು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರಿಸಲಾದ ಸ್ಥಳದಲ್ಲಿ ಅಥವಾ ಅಧಿಕ ಶಕ್ತಿ, ಹೈ ವೋಲ್ಟೇಜ್ ಇರುವ ವಿದ್ಯುತ್ ಕಂಬಗಳಲ್ಲಿ ತಲೆ ಬುರುಡೆ ಚಿತ್ರವನ್ನು ಬರೆದು ಎಚ್ಚರಿಕೆ ಸೂಚನೆ ಕೊಡಲಾಗುತ್ತೆ. ಯಾಕೆಂದ್ರೆ ಯಾರಾದರೂ ಅದರ ಹತ್ತಿರ ಹೋದ್ರೆ ಅಥವಾ ಮುಟ್ಟಿದ್ರೆ ವಿದ್ಯುತ್ ಹರಿದು ಅವನ ಸ್ಥಳದಲ್ಲೇ ಸತ್ತು ಹೋಗ್ತಾನೆ ಅಂತ. ನಮಗೆ ವಿದ್ಯುತ್ ಇದೆ ಅಥವಾ ಕರೆಂಟ್ ಇದೆ ಎಂಬುದಾಗಿ ಗೊತ್ತಿದ್ರೂ ಕೂಡ ಅನೇಕರು ಕೂಡ ಆ ಕರೆಂಟ್ ಅನ್ನ ಅಥವಾ ಆ ವಿದ್ಯುತ್ ವೈರನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಏನಾಗುತ್ತೋ ನೋಡೋಣ, ಇದನ್ನು ಮುಟ್ಟಿದ್ರೆ ಏನಾಗುತ್ತೋ ನೋಡೋಣ ಎಂಬುದಾಗಿ ಪ್ರಯತ್ನ ಪಟ್ಟು ಅನೇಕರು ಆ ವಿದ್ಯುತ್ ಕಂಬವನ್ನು ಅಥವಾ ವೈರನ್ನು ಮುಟ್ಟಿ ಅನೇಕರು ಸತ್ತು ಹೋಗಿರ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ಈ ಸತ್ಯವೇದದಲ್ಲಿ ನಾವು ನೋಡುವಾಗ ಪಾಪ ಮಾಡಬೇಡಿ, ಮರಣ ಬರುತ್ತೆ ಎಂಬುದಾಗಿ ಅನೇಕ ಎಚ್ಚರಿಕೆಗಳ ಮಾತನ್ನು ಕೊಟ್ಟಿರ್ತಾರೆ. ನೋಡಿ, ಈ ಮರಣ ಯಾವ ರೀತಿಯಾಗಿ ಬರುತ್ತಂದ್ರೆ, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಪಾಪದ ದೆಸೆಯಿಂದ ಮಾನವನ ಮೇಲೆ ಬರುವ ದೇವರು ನ್ಯಾಯ ತೀರ್ಪು, ಶಿಕ್ಷೆ, ದಂಡನೆ, ಪಾತಾಳ, ನರಕ ಮತ್ತು ಬೆಂಕಿಯ ಕೆರೆ, ಅನೇಕ ಸ್ಥಳಗಳ ಬಗ್ಗೆ ವಿಧವಾದ ರೀತಿಯಲ್ಲಿ ಬೋಧಿಸಿ ಮುನ್ನೆಚ್ಚರಿಕೆ ಕೊಡ್ತಾನೆ. ಈ ಮನುಷ್ಯ ಅದನ್ನ ತಿಳ್ಕೋಬೇಕು. ನರಕ ಏನು, ಪಾತಾಳ ಏನು, ಮನುಷ್ಯ ಏನು, ಮರಣ ಏನು, ಮೃತ್ಯು ಎನ್ನುವುದ್ರ ಬಗ್ಗೆ ಎಲ್ಲ ನಮ್ಮ ಸತ್ಯವೇದ ಪುಸ್ತಕ ನಮಗೆ ಮೊದಲೇ ತಿಳಿಸ್ಕೊಟ್ಟಿರ್ತಾನೆ. ಆದರೆ ಮನುಷ್ಯ ಅದರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟೋ ಬಿಲಿಯನ್ ಆತ್ಮಗಳು ಆ ಒಂದು ಎಚ್ಚರಿಕೆಯ ಮಾತುಗಳನ್ನು ಕೇಳದೆ, ಆ ಸತ್ಯವೇದದಲ್ಲಿರುವಂತಹ ಅನೇಕ ಮಾತುಗಳನ್ನು ಕೇಳದೆ ಅನೇಕರು ಸತ್ತು ಹೋಗಿದ್ದಾರೆ. ಹಲ್ಲೆಲೂಯ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಸತ್ಯವೇದವನ್ನು ನಾವು ಪ್ರತಿದಿನ ಧ್ಯಾನ ಮಾಡಬೇಕ್ರಿ. ಈ ಸತ್ಯವೇದವು ನಮ್ಮ ಮನುಷ್ಯನಿಗೆ ಒಂದು ಕನ್ನಡಿ ರೂಪದಲ್ಲಿ ಮನುಷ್ಯನಿಗೆ ಎಚ್ಚರಿಕೆ ಕೊಡ್ತಾರೆ, ಈ ಒಂದು ಸತ್ಯವೇದ. ಹಾಗಾಗಿ ಈ ಸತ್ಯವೇದ ಏನಪ್ಪ ಮನುಷ್ಯನಿಗೆ ಆ ಒಂದು ಮಾರ್ಗವನ್ನು ಸೂಚಿಸ. ನೋಡಿ, ಮರಣವು ಸಾರ್ವತ್ರಿಕವಾದದ್ದು. ಮರಣ ಎಲ್ಲರಿಗೂ ಬರುತ್ತೆ. ಯಾರ್ಯಾರು ಬರುತ್ತೆ ನೋಡೋಣ. ಮೃತ್ಯು ಅಂದರೆ ಅಥವಾ
ಮರಣ. ನೋಡಿ, 2ನೇ ಸಾಮುವೇಲ ಗ್ರಂಥ 14ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ನಾವು ಸಾಯುವವರು ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲಾರದ ನೀರಿನಂತಿದ್ದೇವೆ. ನೋಡಿ, 2ನೇ ಸಾಮುವೇಲನ ಗ್ರಂಥ. ಈ ಸಮುವೇಲನು ಈ ರೀತಿಯಾಗಿ ಬರೀತಾ ಇದ್ದಾನೆ. ಮತ್ತೊಂದು ಆವರ್ತಿ ನಾವು ಓದ್ಕೊಳ್ಳೋಣ. ನಾವು ಸಾಯುವವರು ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲಾರದ ನೀರಿನಂತಿದ್ದೇವೆ. ನೋಡಿ, ನೀರು ನೆಲದ ಮೇಲೆ ಚೆಲ್ಲೋದಾಗ ಅಥವಾ ಬಂಡೆಯ ಮೇಲೆ ಚೆಲ್ಲೋದಾಗ ಆ ನೀರನ್ನ ಯಾವ ರೀತಿಯಾಗಿ ಅದನ್ನು ಎತ್ತುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವೋ, ಮನುಷ್ಯನು ಅದೇ ರೀತಿಯಾಗಿ ಒಂದು ಸಲ ಶರೀರದಿಂದ ಆತ್ಮ ಬಿಟ್ಟು ಹೋದರೆ ಮತ್ತೆ ಆತ್ಮ ಶರೀರದಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಒಂದು ಸಾರಿ ನಾವು ಸತ್ತು ಹೋದರೆ ಮತ್ತೆ ಜೀವಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ, ಎಷ್ಟೇ ಹಣವನ್ನು ಖರ್ಚು ಮಾಡಿದ್ರು ಕೂಡ, ಎಷ್ಟೇ ಬೆಳ್ಳಿ ಬಂಗಾರಗಳು ದಾನ ಮಾಡಿದ್ರು ಕೂಡ ಮರಣ ಹೋಗಿದ ಆತ್ಮ ಮತ್ತೆ ಆ ಒಂದು ಶರೀರದಕ್ಕೆ ಬರೋದಕ್ಕೆ ಸಾಧ್ಯವೇ ಏನಿಲ್ಲ. ನೋಡಿ, ಅದೇ ರೀತಿಯಾಗಿ ಕೀರ್ತನೆಗಳು 49:10ನೇ ವಚನ ನೋಡುವಾಗ, ಸುಜ್ಞಾನಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಾಗಿರುವ ಮನುಷ್ಯನು ಯಾವನಿದ್ದಾನೆ? ಯಾರೂ ಇಲ್ಲ. ಯೇಸು ಕ್ರಿಸ್ತನು ತಪ್ಪ. ಹಾಗಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮರಣ ಅನ್ನೋದು ಎಲ್ಲರಿಗೂ ಬರುತ್ತೆ. ಎಲ್ಲರಿಗೂ, ಪ್ರತಿ ಮನುಷ್ಯನಿಗೂ, ಪ್ರತಿ ಪ್ರಾಣಿಗೂ, ಪ್ರತಿ ಜೀವಿಗೂ ಮರಣ ಬರುತ್ತೆ. ಹಾಗಾಗಿ ಮರಣವನ್ನ ಯಾವ ರೀತಿಯಾಗಿ ನೋಡುತ್ತೇವೆ ನೋಡಿ, ಮರಣವು ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಬರುತ್ತೆ. ಮರಣವನ್ನು ಯಾರು ಪ್ರೀತಿಸುವುದಿಲ್ಲ. ಹಲ್ಲೆಲೂಯಾ. ಈ ಮರಣ ಅಂದ ತಕ್ಷಣ ತುಂಬಾ ಜನ ಭಯಪಡ್ತಾರೆ. ನೋಡಿ, ಅಕಸ್ಮಾತ್ ಆಗಿ ದಾರಿಯಲ್ಲಿ ಒಬ್ಬ ಮನುಷ್ಯ ಆಕ್ಸಿಡೆಂಟ್ ಆಗಿ ಬಿದ್ದೋಗಿ ಒದ್ದಾಡ್ತಾ ಇದ್ರೆ ಅಂತ ಮನುಷ್ಯನ ಕಾಪಾಡೋದಕ್ಕೆ ಮನುಷ್ಯ ಭಯ ಪಡ್ತಾನೆ. ಅಯ್ಯೋ, ಆ ಮನುಷ್ಯನ ಮುಟ್ಟಿದ್ರೆ ನನಗೇನಾಗುತ್ತೋ, ಆ ಮನುಷ್ಯ ಸತ್ತೋಗಿದ್ರೆ ಏನಾಗುತ್ತೆ ಎಂಬುದಾಗಿ ತುಂಬಾ ಜನ ಭಯಪಡ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಬದುಕಿದ್ರೇನೆ ಮನುಷ್ಯ ನೋಡಿ ಪ್ರೀತಿ ಮಾಡ್ತಾನೆ. ಆದ್ರೆ ಮನುಷ್ಯ ಸತ್ತು ಹೋದ್ರೆ ಆ ಮನುಷ್ಯನ ನೋಡುವುದಕ್ಕೆ ಭಯಪಡ್ತಾರೆ. ಹಾಗಾಗಿ ಮೃತ್ಯು ಎಲ್ಲರಿಗೂ ಬರುತ್ತೆ. ಹಾಗಾಗಿ ಎಲ್ಲರಿಗೂ ಅಂದ್ರೆ ಯೇಸು ಸ್ವಾಮಿ ನಂಬುದವ್ರಿಗೂ ಬರುತ್ತಾ? ಎಸ್, ಯೇಸು ಸ್ವಾಮಿ ನಂಬುದವ್ರಿಗೂ ಬರುತ್ತೆ, ಯೇಸು ಸ್ವಾಮಿ ನಂಬದೇ ಇಲ್ಲದವ್ರಿಗೂ ಬರುತ್ತೆ. ಎಲ್ಲರಿಗೂ ಈ ಮರಣ ಬಂದು ಅಟ್ಯಾಕ್ ಮಾಡುತ್ತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ. ಸಹೋದರಿ ಸಹೋದರನೇ, ಯಾವಾಗ ಮನುಷ್ಯನಿಗೆ ಮರಣ ಬರುತ್ತೋ ಅಥವಾ ಮೃತ್ಯು ಬರುತ್ತೋ ಮನುಷ್ಯನಿಗೆ ಗೊತ್ತಿಲ್ಲವಾದ್ದರಿಂದ ನಾವು ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದಂತ ಮನುಷ್ಯ ಮತ್ತೆ ಮನೆಗೆ ಬರೋದಕ್ಕೆ ಗ್ಯಾರಂಟಿ ಇರಲ್ಲ. ಎಷ್ಟೋ ಜನ ಬೆಳಗ್ಗೆ ಎದ್ದು ಮನೆ ಬಿಟ್ಟು ಆಚೆ ಹೋದ ತಕ್ಷಣ ಎಷ್ಟೋ ಜನ ಮನೆ ಮುಂದೆನೆ ಸತ್ತು ಹೋಗಿದ್ದಾರೆ. ಎಷ್ಟೋ ಜನ ಕೆಲಸ ಮಾಡುವಾಗ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಎಷ್ಟೋ ಜನ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರುವಾಗ ಮಧ್ಯದಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅದೇ ರೀತಿ ಮನೆಗೆ ಬಂದು ಊಟ ಮಾಡಿ ಮಲಗಿಕೊಂಡಾಗ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಹಾಗಾಗಿ ಮರಣ ಯಾರನ್ನು ಬಿಡೋದಿಲ್ಲ. ಎಂತ ಪರಾಕ್ರಮಿಯನ್ನು ಕೂಡ ಮರಣ ಬಿಡೋದಿಲ್ಲ. ಎಷ್ಟೇ ಐಶ್ವರ್ಯವಂತನು ಕೂಡ ಮರಣ ಬಿಡೋದಿಲ್ಲ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನೋಡ್ತೇವೆ ಒಂದು ವಾಕ್ಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮರಣಕ್ಕೆ ಪಕ್ಷಪಾತವಿಲ್ಲ. ಮರಣಕ್ಕೆ ಪಕ್ಷಪಾತವಿಲ್ಲ. ಅಯ್ಯೋ, ಅವನು ತುಂಬಾ ಐಶ್ವರ್ಯವಂತ, ಅವನಿಗೆ ಮರಣ ಬೇಡ, ಮರಣ ಹೋಗೋದಿಲ್ಲ ಅನ್ನೋದಕ್ಕಿಲ್ಲ. ಇವನು ತುಂಬಾ ಬಡವ, ಇವನು ಮರಣ ಬೇಡ ಎಂಬುದಕ್ಕಿಲ್ಲ. ಮರಣ ತಾಯಿಯ ಗರ್ಭದಲ್ಲಿರೋ ಪ್ರತಿ ಮಗುವಿಗೂ ಕೂಡ ಮರಣ ಬರುತ್ತೆ. ನೋಡಿ, ಮಾನವರು ತಿಂಗಳು, ವಾರ, ದಿನ, ಗಳಿಗೆ ಮುಂತಾದ ನೋಡುತ್ತಾರೆ, ಅನುಸರಿಸುತ್ತಾರೆ. ಆದರೆ ಮರಣಕ್ಕೆ ಯಾವ ಪಕ್ಷಪಾತವೂ ಇಲ್ಲ. ಮರಣಕ್ಕೆ ಗಂಟೆ, ಗಳಿಗೆ, ಮೇಲು ಕೀಳು, ದೊಡ್ಡವರು ಚಿಕ್ಕವರು, ಭಾಷೆ ಭೇದ, ಬಡವ ಅಧಿಕಾರಿ ಕುಲಹೀನ, ಬಲಿಷ್ಠ ಬಲಹೀನ, ಗುರು ಶಿಷ್ಯ, ಅಧ್ಯಕ್ಷ, ಜಾತಿ ಮತ, ದೇಶ, ರಾಜ್ಯ ಎಂಬ ಭೇದವಿಲ್ಲ. ಮರಣ ಎಲ್ಲರಿಗೂ ಬರುವುದುಂಟು. ಆಮೆನ್. ಸಹೋದರಿ ಸಹೋದರನೇ, ಈ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಸಹೋದರನೇ, ಮರಣ ಯಾರನ್ನು ಬಿಡುವುದಿಲ್ಲ. ಮರಣ ಯಾರನ್ನು ಬಿಡುವುದಿಲ್ಲ. ಮರಣ ಬರೋದಕ್ಕೆ ಮುಂಚೆ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಇದೀಯಾ? ಹಾಗಾದರೆ ನೋಡಿ, ಮರಣವನ್ನು ತಡೆಯಲು ಸಾಧ್ಯವೋ? ಎಂದಿಗೂ ಸಾಧ್ಯವಿಲ್ಲ. ಮರಣನ ತಡೆಯುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಒಳ್ಳೆ ಕುಟುಂಬವಾಗಲಿ, ಆರೋಗ್ಯ ಕುಟುಂಬವಾಗಲಿ, ದಪ್ಪ ಇರಲಿ, ಸಣ್ಣ ಇರಲಿ,
ವೈದ್ಯನಾಗಿರಲಿ, ಐಶ್ವರ್ಯವಂತನಾಗಿರಲಿ, ಕುಸ್ತುಪಟುವಾಗಲಿ, ಕ್ರೀಡಾಪಟುವಾಗಲಿ, ಧೈರ್ಯಶಾಲಿಯಾಗಲಿ, ಶೂರನಾಗಲಿ, ಧೀರನಾಗಲಿ, ಹೋರಾಟಗಾರನಾಗಲಿ, ಇತರರಿಗೂ ಎಲ್ಲರಿಗೂ ಮರಣವು ತಡೆಯಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಸತ್ಯವೇದ ಏನು ಹೇಳುತ್ತೆ ನೋಡೋಣ. ಪ್ರಸಂಗಿ 8ನೇ ಅಧ್ಯಾಯ 8ನೇ ವಚನ, ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ಮನುಷ್ಯನಿಗೆ ಸಾಧ್ಯವಿಲ್ಲ. ಸಹೋದರ ಸಹೋದರನೇ, ಮರಣ ಬರದಿದ್ದ ಮುಂಚೆ ಸತ್ಯವನ್ನು ತಿಳಿದುಕೋ, ಸತ್ಯವನ್ನು ತಿಳಿದುಕೋ, ಸತ್ಯದಲ್ಲಿ ಜೀವಿಸು, ಸತ್ಯದಲ್ಲಿ ಬದುಕುತ್ತು. ಅಸತ್ಯ ಏನು? ನೆಕ್ಸ್ಟ್ ಒಂದು ಪುಸ್ತಕದಲ್ಲಿ ಅಥವಾ ನೆಕ್ಸ್ಟ್ ಒಂದು ಪಾಠದಲ್ಲಿ ನಾನು ಮುಂದೆ ಹೇಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಈ ಮೃತ್ಯು ಅಥವಾ ಮರಣದ ಬಗ್ಗೆ ತಿಳಿದುಕೊಳ್ಳುವಂತೆ ದೇವರು ನಿಮಗೆ ಸಹಾಯ ಮಾಡಲಿ. ಪ್ರೈಸ್ ದ ಲಾರ್ಡ್.